ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗುಬ್ಬಿ ತಾಲೂಕಿನ ಎಮ್ಎನ್ ಕೋಟೆ ಗ್ರಾಮದ ಶ್ರೀ ಕೊಲ್ಲಾಪುರದಮ್ಮ ದೇವಿಯ ನೂತನ ಕ್ಯಾಲೆಂಡರ್ ಬಿಡುಗಡೆಯನ್ನ ತೀವಡೆಹಳ್ಳಿ ಮಠದ ಶ್ರೀ ಗೋಸಲ ಚೆನ್ನಬಸವೇಶ್ವರ ಸ್ವಾಮಿಗಳು ಭಾನುವಾರ ಬಿಡುಗಡೆ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಮನುಷ್ಯ ಹುಟ್ಟಿದ ಮೇಲೆ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಡಬೇಕು. ರಕ್ಷಣಾ ವೇದಿಕೆ ಅಧ್ಯಕ್ಷ ದೇವರಾಜು ಅವರು ಸಮಾಜಕ್ಕೆ ತಾನು ದುಡಿದ ದುಡಿಮೆಯಲ್ಲಿ ಒಂದು ಭಾಗವನ್ನ ಸಮಾಜಕ್ಕೆ ಮೀಸಲಾಗಿಟ್ಟಿದ್ದಾರೆ. ಅವರ ಕುಟುಂಬಕ್ಕೆ ಶ್ರೀ ಕೊಲ್ಲಾಪುರದಮ್ಮ ದೇವಿ ಒಳ್ಳೆಯದನ್ನ ಮಾಡಲಿ ಎಂದಿದ್ದಾರೆ. ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದು ಶ್ರೀ ಕೊಲ್ಲಾಪುರದಮ್ಮ ದೇವಾಲಯವು ಶಕ್ತಿಪೀಠವಾಗಲಿ ಭಕ್ತರನ್ನ ಕೈಬೀಸಿ ಕರೀತಾ ಇದ್ದು ಪ್ರತಿದಿನ ಪೂಜೆಗಳು ನಡೀತಾ ಇದ್ದು ಸಾಕಷ್ಟು ಭಕ್ತರು ಅಮ್ಮನವರ ಸನ್ನಿಧಾನಕ್ಕೆ ಬಂದು ಅವರ ಇಷ್ಟಾರ್ಥಗಳನ್ನ ಬೇಡಿಕೊಳ್ಳುತ್ತಿದ್ದಾರೆ ಎಂದಿದ್ದಾರೆ. ಸನಾತನ ಧರ್ಮದಲ್ಲಿ ದೇವಾಲಯಗಳಿಗೆ ತನ್ನದೇ ಆದ ಪ್ರಾಮುಖ್ಯತೆ ಇದ್ದು ಹಿಂದೂ ದೇವಾಲಯಗಳು ನಾಡಿನಲ್ಲಿ ಪ್ರಸಿದ್ಧವಾದ ದೇವಾಲಯಗಳನ್ನ ಹೊಂದಿದ್ದು ಭಕ್ತರು ದೇವಾಲಯಗಳಿಗೆ ಭೇಟಿ ನೀಡಿ ಪೂಜಿಸುತ್ತಾರೆ. ಮಕ್ಕಳನ್ನ ಪ್ರತಿನಿತ್ಯ ದೇವಾಲಯಗಳಿಗೆ ಭೇಟಿ ಕೊಡುವ ಹವ್ಯಾಸವನ್ನ ಬೆಳೆಸಿಕೊಳ್ಳಬೇಕು. ಗುರು ಹಿರಿಯರಿಗೆ ಗೌರವವನ್ನ ಕೊಡಬೇಕು. ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸಬೇಕು ಅಂತ ಹೇಳಿದ್ದಾರೆ. ಶ್ರೀ ಕೊಲ್ಲಾಪುರದಮ್ಮ ದೇವಸ್ಥಾನದಲ್ಲಿ ಈ ದೇವರ ಪರಮ ಭಕ್ತರಾಗಿರ್ತಕ್ಕಂಥ ಬೆಳ್ಳಾವಿ ತಿಮ್ಲಾಪುರದ ದೇವರಾಜು ಅವರು ಕನ್ನಡ ರಕ್ಷಣಾ ವೇದಿಕೆಯ ಮುಖಂಡರು ಕೂಡ ಆಗಿದ್ದಾರೆ. ಈ ದೇವರ ಮೇಲೆ ಇರ್ತಕ್ಕಂಥ ಕುಟುಂಬ ದೇವರಿಂದ ಇರ್ತಕ್ಕಂಥ ಆಶೀರ್ವಾದದ ಮೂಲಕ ಇವತ್ತು ಈ ದೇವಸ್ಥಾನಕ್ಕೆ ಬಂದು ಆ ದೇವಿಯ ಹೆಸರಲ್ಲಿ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿಸ್ತಾ ಇದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಗುರುಗಳ ಮೂಲಕ ಈ ಕ್ಯಾಲೆಂಡರ್ನ ಇವತ್ತು ಬಿಡುಗಡೆ ಮಾಡಿಸ್ತಾ ಗುರುಗಳು ಅವರ ಕುಟುಂಬಕ್ಕಿಂತ ಹೆಚ್ಚಿನ ಶಕ್ತಿ ಕೊಡ್ಲಿ, ಈ ರೀತಿ ಸಮಾಜ ಸೇವೆ ಮಾಡ್ಲಿಕ್ಕೆ ಅಂತ ಗುರುಗಳಿಂದ ಆಶೀರ್ವಾದವನ್ನು ಮತ್ತು ಕೊಲ್ಲಾಪುರದ ಮುಂದೆ ಆಶೀರ್ವಾದ ಬೆಳ್ತಾ ದೇವರಾಜ್ ಅವರಿಗೆ ಈ ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ದೇವರಾಜು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಅನ್ನಲಿಂಗಪ್ಪ, ದೇವಾಲಯ ಸಮಿತಿ ಅಧ್ಯಕ್ಷ ಸಿದ್ದರಾಮೇಶ್, ಪ್ರಧಾನ ಅರ್ಚಕ ಹುಚ್ಚಪ್ಪನಯ್ಯ, ಮುಖಂಡರು ಆದ ಕುಮಾರ್, ನಟರಾಜು, ಮಂಜು, ಗಂಗಣ್ಣ, ಸಿದ್ದಲಿಂಗಪ್ಪ ಭಾಗವಹಿಸಿದ್ರು. ಮೋಹನ್, ಎಮ್ಎನ್ ಕೋಟೆ, ನವಕರ್ನಾಟಕ ಟಿವಿ.